ಈರುಳ್ಳಿ ಬೆಲೆ ಬರಲಿಲ್ಲ, ಅದು ಒಂದೇ ಕಷ್ಟ. ಸರ್ ಇನ್ನೂ ಪ್ರಚಾರ ಆಗ್ಬೇಕು ಸರ್. ಮೊದಲು ಶಾಸಕರು ಕೆಲಸ ಮಾಡಿದ್ದಾರೆ. ಅವ್ರ ಅಂತ ಹೊಂದಾಣಿಕೆಯಾಗಿ ಅವ್ರು ಯಾರಿಗೆ ಕೊಟ್ರು ಇಬ್ರು ಚಲೋ ಅದಾರ. ರಸ್ತೆ ಪಸ್ತೆ ಆಗ್ಬೇಕು. ಕುರಿ ಮೇಯ್ಸ ಕೊಟ್ಬಿಟ್ಟಿವಿ. ಮತ್ತ ಚಿರಂಜಿ ಮಠ ಅವ್ರು ಬಂದಾಗ ಅವರು ಕೆಲಸ ಭಾಳ ಮಾಡ್ಯಾರ. ಪೂರ್ವದಲ್ಲಿದ್ದಂತ ಚಿರಂಜಿ ಮಠ ಅವರು ಕೆಲಸ ಮಾಡಿದ್ದಾರೆ ಸರ್. 50-50 ಅದ ಸರ್. ಮೇಟಿ ಅವರು ಅನುಕಂಪ ಹೆಲ್ಪ್ ಆಗ್ಬೋದು ಸರ್. ಬಟ್ ಇನ್ನ ಇವ್ರ ಮಕ್ಕಳು ಬಂದಿಂದ ಅವ್ರು ಏನ್ ಮಾಡ್ತಾರ ಕಾದ್ ನೋಡ್ಬೇಕಲ್ಲ. ನಿಮ್ಮ ಹೆಸರು ಸರ್? ಮುತ್ತಪ್ಪ ಬಾಳಕನವರ. ಏನ್ ಮಾಡ್ತೀರಿ ನೀವು? ಒಕ್ಕಲ್ತನ. ಇಲ್ಲಿ ಕೃಷಿಗೆಲ್ಲ ಅನುಕೂಲ ಇದೆಯಾ ಸರ್? ಎಲ್ಲ ಅನುಕೂಲ ಐತ್ರಿ. ನೀರಾವರಿ ಎಲ್ಲ ಮಳೆನೂ 2 ವರ್ಷದಿಂದ ಚೆನ್ನಾಗಿದೆ ಅಂತ. ಚೆನ್ನಾಗೈತ್ರಿ. ಈರುಳ್ಳಿ ಬೆಲೆ ಬರಲಿಲ್ಲ, ಅದು ಒಂದೇ ಕಷ್ಟ. ಹೌದು ಸರ್. ಇಲ್ಲಿ ಎಷ್ಟು ಕೆಜಿಗೆ ಎಷ್ಟು ಇಲ್ಲಿ? ಏನಕ್ಕೂ ಎಲ್ಲ ಈಗ ವ್ಯಾಪಾರದಿಂದ ತಗೊಂಡ್ರ ಭಯಂಕರ ಬೆಲೆ ಐತಿ. ನಾವು ಕೊಡುವ ಯಾರು ತಗೊಳ್ಳಿಲ್ಲ ಅವನ್ನ. ನಾವು ಹಂಗ ಕಿಸಿತ ಕುರಿ ಮೇಯ್ಸಕ್ ಕೊಟ್ಬಿಟ್ಟಿವಿ. ಹೌದಾ? ಎಲ್ಲ ಲಾಸ್. ಬೆಂಗಳೂರಲ್ಲಿ 100 ರೂಪಾಯಿಗೆ 5 ಕೆಜಿ 6 ಕೆಜಿ ಹಂಗಿದೆ ಈರುಳ್ಳಿ. ಇಲ್ಲಿ 10 ರೂಪಾಯಿ ಕಿಲೋ ಸಹಿತ ತಗೊಳ್ಳಿಲ್ಲ, 5 ರೂಪಾಯಿ ಕಿಲೋ ಸಹಿತ ತಗೊಳ್ಳಿಲ್ಲ. ಅಯ್ಯೋ, ಹಂಗ ಆರ್ಸ್ಕೊಂಡ್ ಹೋರಿ ಅಂತ ಹೇಳ್ಬಿಟ್ಟಿವಿ ನಾವು. ಏನಕ್ಕೆ ರಫ್ತು ಆಗ್ತಿಲ್ಲ ಅನ್ಬಿಟ್ಟು ಬೆಲೆ ಕಡಿಮೆ ಆಯ್ತಾ? ಬೆಲೆ ಅಲ್ಲ, ಮಳಿ ಹೆಚ್ಚಾಗಿ ಎಲ್ಲ ಕೊಳತು ಹೋತು. ಅರ್ಧಕ್ಕರ್ಧ ಕೊಳತು ಹೋತು. ಆ ನಂತರ ಕೂಲಿಯಿಂದ ಹಚ್ಚಿದ್ರ ಆ ಇನ್ಕಮ್ ನಮಗ್ ಬರಲಿಲ್ಲ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ಹುಬ್ಳಿಗೆ ಹೋಗ್ಬೇಕು, ಬಾಗಲಕೋಟೆಗೆ ಹೋಗ್ಬೇಕು. ನಮಗ ಆ ಇನ್ಕಮ್ ನಮಗ್ ಬರಲಿಲ್ಲ. ಅದಕ್ಕ ನಾವು ಬಿಟ್ಟು ಬಿಟ್ಟಿವಿ. ಅದನ್ನ ನಾವು ಕುರಿ ಮೇಯ್ಸಕ್ ಕೊಟ್ಬಿಟ್ಟಿವಿ. ಅಂದ್ರೆ 15 ದಿವಸ 20 ದಿವಸ ತರ್ಬಾಕ ಅವ್ರು ಮೇಯ್ಸ್ಕೊಂಡು ನಮ್ಮ ಹೊಲದಾಗ ತರವಿ ಮೇಯ್ಸ್ಕೊಂಡ್ ಹೋದ್ರು. ಎಲ್ಲ ಖರ್ಚು ನಮ್ ಮೈ ಮ್ಯಾಗ ಬಿತ್ತದ. ಖರ್ಚು ಮಾಡಿದ್ದೆಲ್ಲ ಮೈ ಮ್ಯಾಗ. ಏನ್ ಬೇರೆ ಏನ್ ಸಮಸ್ಯೆ ಇದೆ ಇಲ್ಲಿ ಬಾಗಲಕೋಟೆ ಬೆನಕ ಇಲ್ಲಿ ನಮ್ಮ ಊರುಗಳಾಗ ನೋಡ್ಬೇಕಂದ್ರ ಯಾವ್ದು ಸಮಸ್ಯೆ ಅಷ್ಟೊಂದು ಕಾಣುದಿಲ್ಲ. ಕಾಣುದಿಲ್ಲ ಅಂದ್ರೆ ಎಲ್ಲವೂ ರಸ್ತೆ ಆಗ್ಯಾವು. ಇನ್ನೊಂದು ರಸ್ತೆ ಉಳ್ದೈತಿ, ಬೈರ್ಮಟ್ಟಿ ಟು ಬೆನಕಟ್ಟಿ. ಅದೊಂದು ರಸ್ತೆ ಆಯ್ತಂದ್ರ ಬೆನಕಟ್ಟಿ ಎಲ್ಲ ಓಕೆ, ಏನೂ ತೊಂದ್ರೆ ಇಲ್ಲ. ಯಾರ ಅವಧಿಯಲ್ಲಿ ಜಾಸ್ತಿ ಅಭಿವೃದ್ಧಿ ಆಯ್ತು? ವೀರಣ್ಣ ಚರಂತಿ ಮಠ ಅಥವಾ HY ಮೇಟಿನ? HY ಮೇಟಿ ಅವರು ಶಂಕ್ಷನ್ ಮಾಡ್ಯಾರ. ಅವ್ರು ಆಡಳಿತವಾಗ ಒಮ್ಮೆ ಎಲೆಕ್ಷನ್ದೊಳಗ ಪರಾಭವಗೊಂಡ್ರ ಅವರು. ಆ ನಂತರ ಚಿರಂತಿ ಮಠ ಅವ್ರು ಬಂದ್ರು. ಅದನ್ನ ಹೋದ ರಸ್ತೆ ಅವರೆಲ್ಲ ಮಾಡ್ಯಾರ, ಕೆಲಸ ಮಾಡ್ಯಾರ. ಅವರು ಮಾಡ್ಯಾರ, ಇವ್ರು ಮಾಡ್ಯಾರ, ಏನಿಲ್ಲ. ಈ ದ್ವಾರ ಬಾಗಿಲು ಮೇಟಿಯವರು ಮಾಡ್ಯಾರ. ಊರಿಗೆ ಎಲ್ಲವೂ ಸರ್ಕಾರ ಮೇಟಿಯವರು ಕೊಟ್ಟಾರ. ಮತ್ತ ಚಿರಂತಿ ಮಠ ಅವ್ರು ಬಂದಾಗ ಅವರು ಕೆಲಸ ಭಾಳ ಮಾಡ್ಯಾರ. ಇಬ್ಬರದು ಏನ್ ತೊಂದ್ರೆ ಇಲ್ಲ, ಮಗ ಕೆಲಸ ಮಾಡ್ಯಾರ. ಈಗ ಮೇಟಿ ಅವ್ರು ಇಲ್ಲ, ಇನ್ನೊಂದು ಉಪಚುನಾವಣೆ ಬಂದಿದೆ, ಏನಾಗ್ಬೋದು ಅನ್ಸುತ್ತೆ? ನೋಡ್ರಿ, ಮೇಟಿಯವ್ರು ಇದ್ದಾಗ ಹಳೆ ಮನುಷ್ಯರವ್ರು ಬೆನಕಟ್ಟಿಗೆ ಅವ್ರಿಗೆ ಬಾಂಧವ್ಯ ಬಾಳ ಇತ್ತು. ಬಟ್ ಇನ್ನ ಇವ್ರ ಮಕ್ಕಳು ಬಂದಿಂದ ಅವ್ರು ಏನ್ ಮಾಡ್ತಾರ ಕಾದ್ ನೋಡ್ಬೇಕಲ್ಲ ನಾವು. ಅವ್ರ ಮಕ್ಕಳೆಲ್ಲ ಕಾಂಪಿಟೇಷನ್ ಇದೆ, ಟಿಕೆಟ್ ಐತಿ. ಬಾಯಕ್ಕ ಅವ್ರ ಅದಾರ, ಮಲ್ಲಿಕಾರ್ಜುನ್ ಅದಾರ, ಉಮೇಶ್ ಅದಾರ, ಎಲ್ಲಾರು ಅದಾರ. ಅವ್ರು ಏನ್ ಕೆಲಸ ಮಾಡ್ತಾರ ನಾವು ಕಾದ್ ನೋಡ್ಬೇಕಲ್ಲ. ಮೇಟಿ ಅವ್ರ ಇದ್ದಾಗ ಎಲ್ಲ ಮಾಡ್ಯಾರ, ಚಿರಂತಿ ಮಠ ಅವರು ಮಾಡ್ಯಾರ ಕೆಲಸ, ಇಬ್ರು ಮಾಡ್ಯಾರ. ಅದಕ್ಕ ಒಪ್ತೀನಿ ನಾನು. ಇಬ್ರು ಏನ್ ತೊಂದ್ರೆ ಇಲ್ಲ. ಮುಂದ್ ಇವ್ರು ಏನ್ ಕೆಲಸ ಮಾಡ್ತಾರ ಆಮ್ಯಾಗ ಬಂದ್ ನಾವು ಡಿಸೈಡ್ ಮಾಡ್ತೀವಿ ನಾವು. ಬಟ್ ಹಳೆ ಮನುಷ್ಯರ ಅಂದ್ರೆ ಈಗ ಮೇಟಿ ಅವ್ರು ಇದ್ರು, ಅವರು ಪಾಪ ತೀರ್ಕೊಂಡು ಹೋದ್ರು. ಇನ್ನ ಚಿರಂತಿ ಮಠ ಅವ್ರು ಬರ್ತಾರ, ಬಂದಿಂದ ಅವ್ರು ನಮ್ಮ ಊರಿಗೆ ಕೆಲಸನೂ ಚಲೋ ಮಾಡ್ಯಾರ. ಒಪ್ತೀನಿ ನಾನು, ಕೆಲಸ ಬಾಳ ಮಾಡ್ಯಾರ ಅವ್ರ. ಹೀಗಾಗಿ ಈ ಸಲ ಅನುಕಂಪ ಗೆಲ್ಲುತ್ತಾ ಅಥವಾ ಕಮಲ ಅರಳುತ್ತಾ? ನೋಡ್ರಿ, ಅನುಕಂಪ ಅಂತಂದ್ರ ಅನುಕಂಪದ ಮ್ಯಾಗ ಮೇಟಿ ಅವ್ರು ಹಾದ್ರು. ಈಗ ಆಗಳ ಹೇಳಿನ ಈಕ್ವಲ್ ಆಗಿ ಮಾಡ್ಯಾರ ಅವ್ರ ಕೆಲಸ. ಅನುಕಂಪ ಸಂಬಂಧ ಪಡಂಗಿಲ್ಲ. 50-50. ಓಕೆ 50-50. ಚಿರಂತಿ ಮಠ ಅವರು ಮಾಡ್ಯಾರ, ಅವರು ಮಾಡ್ಯಾರ. ಆದ್ರೆ ಇವ್ರ ಮ್ಯಾಗ ಬಂದಿಂದ ಅವ್ರ ಮ್ಯಾಗ ಡಿಪೆಂಡ್ ಅದ. ಸರ್ ನಿಮ್ಮ ಹೆಸರು? ವೆಂಕಟೇಶ್ ಪಾಟೀಲ್. ಏನ್ ಮಾಡ್ತೀರಿ ವೆಂಕಟೇಶ್ ಪಾಟೀಲ್ ಅವರು? ನಾನು ಟೀಚರ್ ಇದ್ದೀನಿ ಸರ್. ಟೀಚರ್ ಇದೀರಿ? ಓಕೆ. ಸರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗ ಫಾರ್ಮರ್ ಫೆಸಿಲಿಟೇಟರ್ ಅಂತ ಇದ್ದೀವ್ರಿ. ರೈತ ಅಣುಗಾರ ಅಂತ ಇದ್ದೀವ್ರಿ. ಸರ್ಕಾರ ಸ್ಕೀಮ್ ನ ಕ್ಲೋಸ್ ಮಾಡಿದ್ರೆ ನಾವು ಈ ಕಡೆ ಟೀಚರ್ ಇದ್ದೀರಿ. ಸರ್, ವಿದ್ಯಾರ್ಥಿಗಳಿಗೆ ಅಂದ್ರೆ ಎಜುಕೇಶನ್ ಸಿಗುತ್ತೆ, ಎಲ್ಲ ಸಿಗುತ್ತೆ, ಉದ್ಯೋಗ ಅವಕಾಶ ಇಲ್ಲ. ವಿದ್ಯಾರ್ಥಿಗಳಿಗಿರೋ ಸಮಸ್ಯೆ ಏನು ಸರ್? ವಿದ್ಯಾರ್ಥಿಗಳಿಗೆ ಸಮಸ್ಯೆ ಅನ್ನೋಕ್ಕಿಂತ ಸರಿಯಾಗಿ ಅವರು ಹೇಳಿದ್ದನ್ನ ಅವ್ರ ಮನೆಯಲ್ಲಿ ಹೋಗಿ ವರ್ಕ್ ಮಾಡ್ಬೇಕು ಸರ್. ಇವಾಗ ಮೊಬೈಲ್ ಎಲ್ಲ ಇಲ್ಲ ಸರ್. ಸರ್ಕಾರ ಬ್ಯಾನ್ ಮಾಡಿದೆ, ಸರ್ಕಾರ ಅದೆಲ್ಲ ಒಳ್ಳೇದು ಸರ್. ಸರ್ಕಾರ ಬ್ಯಾನ್ ಮಾಡ್ಯದ. ಆ ಪೋಷಕರು ಅವ್ರಿಗೆ ಮೊಬೈಲ್ ಮುಟ್ಲಿ ರೀತಿಯಿಂದ ಅವ್ರನ್ನ ಹಿಂದಿಡ್ಬೇಕು ಸರ್, ಮೊಬೈಲ್ ಮುಟ್ಟಿಸಬಾರ್ದು ಸರ್. ಓಕೆ ಸರ್, ಬಾಗಲಕೋಟೆ ಅಂತ ಬಂದಾಗಿರೋ ಸಮಸ್ಯೆಗಳೇ ನಿಮ್ ಪ್ರಕಾರ? ಆಮೇಲೆ ಜಾಸ್ತಿ ಅಂದ್ರೆ ಸರ್ ಒಂದೇ ಪೀಕನ್ನ ಜಾಸ್ತಿ ಬೆಳಿತಾರೆ ಸರ್ ಜಮೀನೊಳಗ್ರೆ.
ಒಂದೇ ಬೆಳೆ ಬೆಳಿತಾರೆ, ಒಂದೇ ಹಾಗಾಗಿ ಬೆಳೆ. ಸಮಗ್ರ ಬೆಳೆ ಆಗ್ಬೇಕು. ಸಮಗ್ರ ಬೆಳೆ ಆಗ್ಬೇಕು ಸರಿ. ಓಕೆ. ಅಂದ್ರೆ 2 ರೀತಿ ಬೆಳೆಗಳು ಆಗ್ತಿರ್ತಾವಲ್ಲ ಸರಿ. ಹಾ. ಒಂದ್ ಬೆಳೆಯನ್ನ ಚೇಂಜ್ ಮಾಡ್ಕೊಂಡು ಮತ್ತೊಂದ್ ಬೆಳೆ ಮಾಡ್ಕೊಂಡ್ರೆ ಅನುಕೂಲ ಆಗ್ತದೆ ಸರ್. ಓಕೆ. ಇಲ್ಲಿ ಮುಖ್ಯವಾಗಿ ಏನ್ ಬೆಳಿತಾರೆ? ಸರ್ ನಮ್ಗ ಮುಂಗಾರಿಯಲ್ಲಿ ಹೆಸರು ಕಡಿಮೆ ಆಗಿದೆ ಸರ್. ಮೊದಲು ಹೆಸರು ಇರ್ತಿತ್ತು, ಹ್ಮ್. ಇವಾಗ ಈರುಳ್ಳಿ ಬಿಟ್ರೆ ಸ್ವಲ್ಪ ಮೆಣಸಿನಕಾಯಿ. ಯಾಕೆ ಈರುಳ್ಳಿ ಬೆಲೆನೇ ಜಾಸ್ತಿ ಆಗ್ತಿಲ್ವಲ್ಲ? ಸರ್ ಎಲ್ಲಾ ಕಡೆನೂ ಈರುಳ್ಳಿ ಬೆಳೀತಾ ಇದೆ, ಮಹಾರಾಷ್ಟ್ರದಲ್ಲೂ ಬೆಳೀತಾ ಇದೆ. ಈಗ ಕೇಂದ್ರ ಸರ್ಕಾರದವರು ಅದನ್ನ ಎಕ್ಸ್ಪೋರ್ಟ್ ಕೊಡ್ತಾ ಇಲ್ಲ ಸರ್. ಅದೇ ಒಂದು ಕೊಟ್ರೆ ರೇಟ್ ಜಾಸ್ತಿ ಆಗ್ತದೆ ಸರ್. ಬೇರೆ ಕಡೆಗೆ ರಫ್ತು ಆಗ್ತಾ ಇಲ್ಲ. ಆಗ್ತಾ ಇಲ್ಲ ಸರ್. ಓಕೆ ಸರ್, ಈಗ ಬೈ ಎಲೆಕ್ಷನ್ ಬಂದಿದೆ ನಿಮ್ಮೂರಲ್ಲಿ. ಹೇಗಿದೆ ಹೀಟ್ ಅಪ್ ಅಂತೀರಾ? ಬೈ ಎಲೆಕ್ಷನ್ ಕಾವ್ ಹೇಗಿದೆ? ಅದನ್ನ ಹೇಳಕ್ ಬರಲ್ಲ ಸರ್. ಈಗಲೇ ಹೇಳಕ್ ಬರಲ್ಲ ಅಂತ. ಇಲ್ಲ. ಯಾವ ಕಾರಣಕ್ಕೆ? ಸರ್ ಇನ್ನೂ ಪ್ರಚಾರ ಆಗ್ಬೇಕು ಸರ್. ಮೊದಲು ಶಾಸಕರು ಕೆಲಸ ಮಾಡಿದ್ದಾರೆ, H5 ಮೇಟಿ ಅವ್ರು ಕೆಲಸ ಮಾಡಿದ್ದಾರೆ. ಸರ್. ಅದಕ್ಕಿಂತ ಪೂರ್ವದಲ್ಲಿ ಇದ್ದಂತ ಚರಂತಿಮಠ ಅವರು ಕೆಲಸ ಮಾಡಿದ್ದಾರೆ ಸರ್. 50-50 ಅದ ಸರ್. ಆದ್ರೆ ಮೇಟಿ ಅವರು ಅನುಕಂಪ ಹೆಲ್ಪ್ ಆಗ್ಬೋದು ಸರ್. ಓಕೆ, ಅದು ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಬೋದು. ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಬೋದು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ನೀಲಪ್ಪ ಮಲಗಾಣ್ರಿ. ಏನ್ ಮಾಡ್ತೀರಿ ನೀವು? ನಾವು ಅಗ್ರಿಕಲ್ಚರ್. ಅಗ್ರಿಕಲ್ಚರ್. ಓಕೆ. ರೈತರಿಗಿರೋ ಸಮಸ್ಯೆ ಏನಿಲ್ಲ? ರೈತರಿಗೂ ಸಮಸ್ಯೆ ಈಗ ಗೌಡ್ರು ಹೇಳಿದ್ರಲ್ರಿ ಸರ್, ಹಾ. ಬೆಳಿ ಒಂದೇ ಬೆಳಿ ಹಾಕತ್ರೆ, ಹಾ. ಹಿಂಗಾಗಿ ಅದಕ್ಕೆ ಬೆಲೆ ಕಡಿಮೆ ಆಗತ್ತೆ. ಬರೇ ಎಲ್ಲಾರು ಅದನ್ನ ಹಾಕ್ಬಿಡ್ತಾರೆ, ಓಕೆ, ಹಂಗಾಗಿ ಕಷ್ಟ ಆಗುತ್ತೆ. ಹಂಗಾಗಿ ಕಷ್ಟ ಆಗತ್ತೆ. ಬೈ ಎಲೆಕ್ಷನ್ ಕಾವ್ ಹೇಗಿದೆ ಸರ್? ಈ ಸಾದ್ ಇನ್ನೂ ನಡೆದಿಲ್ಲಲ್ರಿ. ಈ ಬೈ ಎಲೆಕ್ಷನ್ ಈಗ ಮೇಟಿ ಅವ್ರು ಬರ್ಬೋದು. ಮೇಟಿ ಅಂದ್ರೆ ಯಾರು? ಉಮೇಶ್ ಮೇಟಿ ಕೊಡ್ಬೇಕಾ, ಮಲ್ಲಿಕಾರ್ಜುನ್ ಮೇಟಿ ಕೊಡ್ಬೇಕಾ? ಅವರು ಅಣ್ತಮ್ಮರ ಹೊಂದಾಣಿಕೆ ಆಗ್ಬೇಕಲ್ರಿ. ಹಾ. ಅವ್ರ ಅಣ್ತಮ್ಮರ ಹೊಂದಾಣಿಕೆ ಆಗಿ ಅವ್ರು ಯಾರಿಗೆ ಕೊಟ್ರು ಇಬ್ರು ಚಲೋ ಅದಾರ. ಜನಾಭಿಪ್ರಾಯ ಏನಿದೆ? ಅನುಕಂಪ ಇದೆ ಅಂತೀರಾ ಅವ್ರ ಕುಟುಂಬದ ಮೇಲೆ? ಹಾ ಐತ್ರಿ. H5 ಮೇಟಿ ಅವ್ರು ಕೆಲಸ ಮಾಡ್ತಿದ್ರ? ಮಾಡ್ತಿದ್ರಿ, ಅವರು ಮಾಡ್ರ. ಇಂತ ಚರಂತಿ ಮಠ. ಶರಂತಿ ಮಠ ಅವ್ರು ಮಾಡ್ರ. ಈಗ ಚರಂತಿ ಮಠ ಅವ್ರ ತಮ್ಮನೇ ಕಾಂಗ್ರೆಸ್ ಅಲ್ಲಿ ಇದಾರಲ್ವಾ ಈಗ? ಹಾ ಅದಾರ. ಮಲ್ಲಿಕಾರ್ಜುನ್ ಚರಂತಿ ಹಾ ಮಠ. ಅದಾರ. ಇದು ನೆಗೆಟಿವ್ ಆಗಲ್ಲ ಬಿಜೆಪಿಗೆ? ಹಾಕತ್ರಿ. ಆಗುತ್ತೆ. ಈಗ ಲಾಸ್ಟ್ ಟೈಮ್ ಹಂಗಾಗಿನ ಮೇಟಿ ಅವ್ರು ಬಂದ್ರಿ. ಮೇಟಿ ಅವ್ರು ಬಂದ್ರು. ಚರಂತಿ ಮಠ ಗೆಲ್ತಿದ್ರು. ಹೇಳ್ತಿದ್ರು. ಭೀಮಪ್ಪ ರೀ. ಎಷ್ಟು ವರ್ಷ ಭೀಮಪ್ಪ ಅವ್ರಿಗೆ? ಅದು 65 ರೀ. 65 ವರ್ಷ. ಹೌದು. ಒಂದು 45 ವರ್ಷದಿಂದ ಓಟ್ ಹಾಕ್ತಿದ್ದೀರಾ ಹಂಗಾದ್ರೆ? ಓಟ್ ಹಾಕ್ತಿವ್ರಿ. ಯಾರು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ ಯಾರು ನಿಮ್ 45 ವರ್ಷದ ಅನುಭವ? ಹಸ್ತದ್ರಿ ಕಾಂಗ್ರೆಸ್. ಕಾಂಗ್ರೆಸ್. H5 ಮೇಟಿನ? ಹಾ. ಮೇಟಿಗಿಂತ ಮೊದ್ಲು ಯಾರು ಇದ್ರ ಕಾಂಗ್ರೆಸ್ ಅವರು? ಅವ್ರು ಯಾರಿದ್ದಾರಪ್ಪ ಗೊತ್ತಿಲ್ಲ ನಮಗ. ಗೊತ್ತಿಲ್ಲ. ಒಟ್ಟಲ್ಲಿ H5 ಮೇಟಿ ಕೆಲಸ ಮಾಡಿದ್ದಾರೆ. ಕೆಲಸ. ಮುಂಚೆ ಗುಳೇದ್ ಗುಡ್ಡದಲ್ಲಿ ಗೆಲ್ತಿದ್ರಲ್ವಾ ಅವರು? ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಬಾಗಲಕೋಟೆಗೆ ಬಂದ್ರು 2008. ಹೌದಲ್ವಾ? ಅತಿ ದೊಡ್ಡ ಅಭಿಮಾನಿ ಬಳಗ ಇದೆ ಅವ್ರಿಗೆ ಇಲ್ಲಿ. ಐತಿ. ಈಗ ನಂದು ಮೈಸೂರು ಭಾಗ, ಅಲ್ಲಿ ಸಿದ್ದರಾಮಯ್ಯ ಜಾಸ್ತಿ ಅಭಿಮಾನಿಗಳು, ಇಲ್ಲಿ ಮೇಟಿ ಅವ್ರಿಗೆ. ಏನ್ ಅಭಿವೃದ್ಧಿ ಆಗ್ಬೇಕು ನಿಮ್ಮೂರು? ನಮ್ಮೂರು ಗುಡಿಗೆ ಅಭಿವೃದ್ಧಿ ಆಗ್ಬೇಕ್ರಿ. ಗುಡಿ. ಗುಡಿಗೆ ಹಾ. ಮತ್ತ ಈ ರಸ್ತೆ ಪಸ್ತೆ ಆಗ್ಬೇಕು. ಹಾ. ಮತ್ತೇನ್ರಿ? ಬಾಗಲಕೋಟೆನೂ ಚೆನ್ನಾಗಿದೆ ಅಲ್ವಾ? ಬಾಲ್ಕೋಟ್ ಚೆನ್ನಾಗೈತ್ರಿ. ಬಿಸಿಲು ಅಷ್ಟೇ. ಬಿಸಿಲು. ಓಕೆ. ಈ ಸಲ ಏನಾಗುತ್ತೆ ಬೈ ಎಲೆಕ್ಷನ್? ಉಪಚುನಾವಣೆ ಬರುತ್ತೆ. ಮೇಟಿ ಅವ್ರು ತೀರ್ಕೊಂಡ್ರಲ್ವಾ? ಯಾರು ಕಾಂಗ್ರೆಸ್ ಗೆಲ್ತಾರ ಬಿಜೆಪಿ ಗೆಲ್ತಾರ? ಯಾರಿಗೆ ಹ್ಯಾಂಗ ಹೇಳಕ್ ಬರ್ತದ್ರ ಅದು? ಜನಾಭಿಪ್ರಾಯ ನಿಮ್ ಪ್ರಕಾರ ಏನು? ಅದು ನಮ್ಗೆ ಗೊತ್ತಾಗೋದ. ನೀವ್ ಯಾವಾಗ್ಲೂ ಹಸ್ತ ಅಂದ್ರಲ್ಲ, ಯಾವಾಗ್ಲೂ ಹಸ್ತ ಕೆಲ್ಸ ಮಾಡೈತೆ ಅಂದ್ರಿ. ಹಸ್ತ ಕೆಲಸ ಮಾಡೈತೆ. ಇನ್ ಮೇಲೆ ಹೂವ ಬರ್ತತೋ ಹಸ್ತ ಬರ್ತತೋ, ಕಮಲ ಅರಳುತ್ತೋ ಹಸ್ತ ಬರುತ್ತೋ ಗೊತ್ತಿಲ್ಲ. ಕಮಲನ ಬರ್ತತ ಐತಿ ಈಗ. ಹೌದಾ? ಯಾಕೆ ಚರಂತಿ ಮಠ ಬರ್ತಾರೆ? ಅವ್ರ MLA ಇದ್ದಾಗ ಕೆಲಸ ಮಾಡಿದಾರ. ಅವರು ಮಾಡ್ಯಾರ. ಮಾಡವ್ರ? ರೋಡ್ ಮಾಡ್ಯಾರಿ, ದಾರಿ ಮಾಡ್ಯಾರ, ಎಲ್ಲಾ ಮಾಡ್ಯಾರ. ಅವರು ಮಾಡ್ಯಾರ. ಹಂಗಾಗಿ ಪೈಪೋಟಿ ಇರುತ್ತೆ ಈ ಸಲ. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.